ಗುರುಜಿ ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ ಹಲೋ, ನಿಮ್ಮ ಹೆಸರು? ಗೋಪಾಲ್ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ. ಬೆಂಗಳೂರು. ಓಕೆ, ನಿಮ್ಮ ಹೆಸರು? ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಂದು ಡೇಟ್ ಆಫ್ ಬರ್ತ್. ನಿಮ್ಮ ಮಗನ ಬಗ್ಗೆ ಕೇಳಬೇಕಿತ್ತಾ? ಹಾಗಾದ್ರೆ ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. 18/11/2011. ಹುಟ್ಟಿದ ಸಮಯ 3:35. ಸರ್ ಕೊಡಿ ಡೇಟ್ ಆಫ್ ಬರ್ತ್ ಹೇಳಿ. PM ಸರ್ ಹೇಳಿ ಡೇಟ್ ಆಫ್ ಬರ್ತ್ ಹೇಳಿ, ಇನ್ನೊಂದು ಸಮಯ ಹೇಳಿ. 18/11/2011. ಟೈಮಿಂಗ್ಸು 3:35 PM. 3:35 PM. ಏನು ಪ್ರಶ್ನೆ ಸರ್? ಸರ್, ಅವ್ನು ಏನು ಓದೋದೇ ಅವನಿಗೆ ಬಾಯಲ್ಲಿ ಬರ್ತಾ ಇಲ್ಲ, ಅದೇ ತಲೆನೋವು ಆಗ್ಬಿಟ್ಟಿದೆ. ಎಲ್ಲಿರೋದು? ಬಾಣಸವಾಡಿ, ಬೆಂಗಳೂರು. ನೀವೇನು ಮಾಡ್ತೀರಾ? ಸರ್, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಏನು ನಿಮ್ಮ ಮಗನ ಹೆಸರು? ಸರ್ ನಿಮ್ಮ ಮಗನ ಹೆಸರು? ವರುಣ್ ಪಾಲ್. ವರುಣ್ ಪಾಲ್. ನಿಮ್ಮ ಮಗನಿಗೆ ಓದೋಕ್ಕೆ ಗ್ರಹಗಳು ಏನಪ್ಪ ಹಿಂಗೆ ಮಾಡ್ತವೆ? ಶುಕ್ರ ದಿವಸ ನಡೀತೈತೆ. ಶುಕ್ರ ಇಲ್ಲದೇನು ಆಗ್ತಾಯಿಲ್ಲ ಸರ್. ಶುಕ್ರ ದಿವಸ ನಡೀತೈತೆ. ನಿಮ್ಮ ಮಗನಿಗೆ ವಿದ್ಯಾಭ್ಯಾಸ ಡಲ್ ಅಂತಲೇ ಹೇಳುತ್ತೆ. 5ನೇ ಮೇಲೆ ಚಂದ್ರ ಇದ್ದಾನೆ. ಓದೋಕ್ಕೋಸ್ಕಂದ್ರೆ ಅವಾಗ ನಿದ್ದೆ ಬರುತ್ತೆ, ಓದೋಕ್ಕೋಸ್ಕಂದ್ರೆ ಮೊಬೈಲ್ ಬರುತ್ತೆ. 5ನೇ ಮೇಲೆ ಚಂದ್ರ ಗ್ರಹ ಇದ್ದರೆ ಇದೇ ಥರ ಆಗೋದು. ನಿಮ್ಮ ಮಗನ್ನ ಸೀರಿಯಸ್ಸಾಗಿ ಓದಿಸ್ಬೇಕು ಸರ್. ಇಲ್ಲ ನೀವು ಯಾರನ್ನಾರು ನಿಮ್ಮ ಮನೇಲಿ ಯಾರು ಒಬ್ಬರು ಸೀರಿಯಸ್ಸಾಗಿ ಓದಿಸ್ಬೇಕು, ಇಲ್ವಾ ಎಲ್ಲರೂ ಒಳ್ಳೆ ಹಾಸ್ಟ್ಲಿಗೆ ಹಾಕಬೇಕು. ಮತ್ತು ನಿಮ್ಮ ಮಗನಿಗೆ ಎಜುಕೇಷನ್ಗಂತಲೇ 2 ಬ್ಯಾಸ್ಲೆಟ್ ನಮ್ಮ ಸ್ಟೋನ್ ಸಿಗುತ್ತೆ. ಹಾಗಾಗಿನೇ ಅದನ್ನು ಹಾಕ್ದಾಗ ನಿಮ್ಮ ಮಗನಿಗೆ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ದಯವಿಟ್ಟು ಬಂದು ನಮ್ಮ ಆಫೀಸಲ್ಲಿ ಎಜುಕೇಷನ್ ಸ್ಟೋನನ್ನು ಮಾಡಿ ಹಾಕಿ, ಒಳ್ಳೆಯದಾಗಲಿ ಖಂಡಿತ ಕೂಡ. 5ನೇ ಮನೇಲಿ ಚಂದ್ರ ನನ್ನ ಮಗಳಿಗೂ 5ನೇ ಮೇಲೆ ಚಂದ್ರ ನನ್ನ ಮಗಳು ಹಠ ಜಾಸ್ತಿ. ಹಾಗಾಗಿ ನಾನು ನಿಮ್ಗೆ ಕರೆಕ್ಟಾಗಿ ಹೇಳಿದ್ದೀನಿ. ದಯವಿಟ್ಟು ಇದನ್ನು ತಗೊಳ್ಳಿ, ಒಳ್ಳೆಯದಾಗುತ್ತೆ. ಎಜುಕೇಷನ್ ಫ್ಯೂಚರ್ ಓದ್ತಾರ? ಇಲ್ಲ ಸರ್, ಶುಕ್ರ ಸರ್ ಓದಿಸಲ್ಲ ಸರ್. ನೀವು ಅವ್ನಿಗೆ ಎಫೆಕ್ಟನ್ನೆಲ್ಲ ಹಾಕಿ ಓದಿಸ್ಬೇಕು ಸರ್. ಅವನೇ ನಾರ್ಮಲ್ ಆಗಿಬಿಟ್ರೆ ನಾರ್ಮಲ್ ಆಗಿಬಿಡ್ತಾನೆ ಸರ್. ಓದಿಸ್ಬೇಕು ಅಂದರೆ ನೀವು ಎಫೆಕ್ಟ್ ಹಾಕಲೇಬೇಕು ಸರ್. ಓಕೆ ಸರ್, ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು? ದಾವಣಗೆರೆಯಿಂದ. ನಿಮ್ಮ ಹೆಸರು? ಪುಷ್ಪ. ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯನ ತಿಳಿಸ್ಕೊಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಪಾಪನ್ ಕೇಳಬೇಕಿತ್ತು ನಮ್ಮ ಮೊಮ್ಮಗಂದು. 22/5/2022. ಬೆಳಗ್ಗೆ 22/5 2022. 2022 ಗುರುಜಿ. 2022 ಟೈಮಿಂಗ್ಸು? ಹುಟ್ಟಿದ ಸಮಯ ಬೆಳಗ್ಗೆ 9:30. ಬೆಳಿಗ್ಗೆ 9:30 ಗುರುಜಿ. ಏನು ಪ್ರಶ್ನೆ? ಅವನು ಬಹಳ ತುಂಟಾಟ ಮಾಡ್ತಾನೆ, ಓದಲ್ಲ, ಬರೆಯಲ್ಲ. ಹಂಗಾಗಿ ಬಹಳ ಇವಾಗ ಎಲ್ಲರ ಮಕ್ಳಿಗೆ ಓದ AS KS ಆಗ್ಬೇಕಂತ ಆಸೆ ಅಲ್ವಾ? ಹೌದ್ರಿ. ನೋಡಿದ್ರಿ, ಅವ್ರ ತಂದೆಯವರು ಸರಿಯಾಗಿ ದುಡಿಮೆ ಮಾಡ್ತಾ ಇಲ್ಲ. ಹಂಗಾಗಿ ಮಕ್ಳಾರ ಚೆನ್ನಾಗಿ ಓದ್ಬೇಕು ಅನ್ನೋ ಮಗ ಹಂಗಾಗಿ. ಮೇಡಮ್, ಇವನೇನು ಓದೋದೇ ಇಲ್ಲ, ಇವನ್ ಲೈಫಲ್ಲಿ ಹಾಳಾಗೋಯ್ತಾನೆ. ಅಯ್ಯೋ, ನಿಜವಲ್ಲ, ಎಜುಕೇಷನ್ ಲೈಫ್ ಹಾಳಾಗೋಯ್ತೆ ಮೇಡಮ್. ರಾವು ದೇಶ 2044 ಏನಿಲ್ಲ ಎಜುಕೇಷನ್ನು. ತುಂಬ ಹಾಳಾಗೋಗ್ತಾರೆ. ತುಂಬ ಅಂದರೆ ತುಂಬ ಹಾಳಾಗೋಗುತ್ತೆ ರಾವು ದೇಶ ಎಜುಕೇಷನ್. ಸ್ಪೋರ್ಟ್ಸ್ ಪೆನ್ ಮಾಡಿ, ಏನಾದ್ರು ಸ್ಪೋರ್ಟ್ಸ್ ಕಡೆ ಸೇರಿಸಿ ಮೇಡಮ್ ಅವರೇ. ಸ್ಪೋರ್ಟ್ಸಲ್ಲಿ ಇಂಪ್ರೂವ್ ಆಗ್ತಾನೆ. ಅವನು ಕಾಲಲ್ಲಿ 2 ಕಾಲಲ್ಲಿ 6 ಬೆರಳಿದಾವೆ ಗುರುಗಳೇ. ಅದಕ್ಕೇ ಸ್ಪೋರ್ಟ್ಸ್ ಗೀಡ್ಸಲ್ಲಿ ಹಾಕಿ ಇಂಪ್ರೂವ್ಮೆಂಟ್ ಆಗ್ತಾರೆ. 11ನೇ ಮೇಲೆ ರಾವ್ ಇದ್ದರೆ ಒಳ್ಳೆ ಸ್ಪೋರ್ಟ್ಸ್ ಪೆನ್ ಆಗುತ್ತೆ. ನೇಮು ಫೇಮ್ ಎಲ್ಲ ಬರುತ್ತೆ. ಲಗ್ನಾಧಿಪತಿ 12ನೇ ಮೇಲಿದ್ದು ರಾವು ದಶೆ ನಡೆದು, ಹಾಗಾಗಿ ಓದಲ್ಲ ಅಂತ ಹೇಳುತ್ತೆ. 5ನೇ ಮನೆ ಅಧಿಪತಿ ಭಾಳ ಪವರ್ಫುಲ್ ಆಗಿರೋಂಥ ಗ್ರಹ. ಹಾಗಾಗಿ ಹುಚ್ಚನಾಗಿದ್ದಾನೆ. ಶುಕ್ರನ ಜೊತೆ ಕುಜ ಗ್ರಹ ಇದ್ದಾನೆ. ಸ್ಪೋರ್ಟ್ಸ್ ಪೆನ್ಗೆ ಹಾಕಿ ಮೇಡಮ್ ಅವರೇ ಎಲ್ಲರೂ. ಅವನಿಗೆ ಹೆಸರು ಆದಿತ್ಯ ಅಂತ ಇಟ್ಟಿದೆ ಈ ತರ. ಈ ಆದಿತ್ಯನ ನೇಮ್ ಯಾರು ಕ್ಲಿಕ್ ಆಗಿಲ್ಲ. ಆದಿತ್ಯನವ್ರ ನೇಮ್ ಯಾರು ಕ್ಲಿಕ್ ಆಗಿಲ್ಲ. ಕಂಪ್ನಿ ನೇಮ್ ಕ್ಲಿಕ್ ಆಗುತ್ತೆ, ವ್ಯಕ್ತಿ ನೇಮ್ ಕ್ಲಿಕ್ ಆಗಿಲ್ಲ. ಏನು ಹೇಳಿ? ನೇಮ್ ಚೇಂಜ್ ಮಾಡಿಸಿ. ಯಾವ ಅಕ್ಷರ ಮೇಡಮ್? ಯಾವಾಗಲಾರು ಬರೀ ಆಫೀಸ್ಗೆ BSM ಅಲ್ಲಿ ಇಟ್ಕೊಡ್ತೀನಿ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
ನಾವು ದಾವಣಗೆರೆ ಬರೀ ನೀವು ಆನ್ಲೈನಲ್ಲಿ ನಮ್ಮ ಆಫೀಸ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀನಿ, ಯೂಟ್ಯೂಬ್ ಅದೆಲ್ಲ ಫಾಲೋ ಮಾಡ್ತಾ ಇದ್ದೀವಿ. ಸುಮಾರು ದಿವಸ ಮಾಡಕತ್ತಿ ಸಿಕ್ಕಿರ್ಲಿಲ್ಲ ಇನ್ನು. ಒಳ್ಳೇದಾಯ್ತು. ನಮ್ಮ ಆನ್ಲೈನಲ್ಲಿ ನಮ್ಮ ಆಫೀಸ್ ನಂಬರ್ ಇದೆ ನೋಡಿ, ಯಾವ್ದಾದ್ರು ನಂಬರಿಗೆ ಫೋನ್ ಮಾಡಿ ಆನ್ಲೈನಲ್ಲಿ ನೇಮಿಗೆ ನೀವು ಅಮೌಂಟ್ ಕಟ್ಟಿದ್ರೆ ನೇಮ್ ಇಟ್ಕೊಡ್ತೀವಿ. ಇಲ್ಲಿ ಇವಾಗ ಕೇಳ್ತಿರೋದಕ್ಕೆ ಫ್ರೀ ಮೇಡಮ್ ಅವರೇ, ಆಮೇಲೆ ಕೇಳಿದ್ರೆ ದುಡ್ಡೇನೆ. ಇದೊಂದು ಕಂಪ್ನಿ ಥರನೇ ಜ್ಯೋತಿಷ ನಡೆಸ್ತಿರೋದು ನಾವು. ಏನೇಳಿ ಇವಾಗ ಫ್ರೀನೇ, ಆಮೇಲೂ ಕೂಡ ಫ್ರೀ ಇರಲ್ಲ. ಏನೇಳಿ ಇಲ್ಲಿ ಜ್ಯೋತಿಷಕ್ಕೆ ಮಾತ್ರ ಫ್ರೀ ಇದೆ. ನೀವು ಆನ್ಲೈನಲ್ಲಿ ನೇಮ್ ಮುಗಿಮೆ ಅಂತ ನಾನು ಒಬ್ಬ ಅಂತಲ್ಲ ಮೇಡಮ್ ಅವರೇ, ಎಲ್ಲರೂ ಇದನ್ನೇ ಮಾಡೋದು. ಆಮೇಲೆ ಏನೇಳಿ ಅದು ಆಫೀಸು ಸ್ಟಾಫು ಇದನ್ನ ಫಾಲೋ ಮಾಡ್ತಾನೆ ಇದೀವ್ರಿ ನಾವು. ನಿಮ್ಮೂರಲ್ಲಿ ನೀವು ಬಾಡಿಗೆ ಕಟ್ಟಕ್ಕೆ ಅಲ್ಲ, ನಿಮ್ಮೂರಲ್ಲಿ ನಿಮಗೆ ಬಾಡಿಗೆ ಕಟ್ಟಕ್ಕೆ ಕಷ್ಟ ಅಲ್ವಾ? ಬೆಂಗಳೂರಲ್ಲಿ ಬಾಡಿಗೆ ಕಟ್ಟಬೇಕು, ಬೆಂಗಳೂರಲ್ಲಿ ಕೆಲಸಕ್ಕೆ ಇಟ್ಕೋಬೇಕು. ಎಲ್ಲ ಫೋನು ನಾನೇ ಎತ್ತಿದ್ರೆ ಮೆಂಟ್ಲಾಗಬೇಕತ್ತೆ. ಯಾವುದು ಫೋನ್ಗಳು ನಾನು ಯಾವುದು ಆಫೀಸ್ ಫೋನ್ಗಳು ಯಾವುದು ನಾನು ಎತ್ತಲ್ಲ, ಎಲ್ಲ ನಮ್ಮ ಸ್ಟಾಫ್ ಎತ್ತಾರೆ. ಯಾವಾಗ್ಲಾರು ಒಂದ್ಸಲ ನಾನು ಎತ್ತೀನಿ. ನನ್ನ ಆಫೀಸಲ್ಲಿ 30 ಜನ ಕೂಡ ಫೋನ್ ಎತ್ತ ಕೆಲಸಕ್ಕೆ ಇಟ್ಟಿದ್ದೆ. ನಾವು ಬಾಡಿಗೆ ಕಟ್ಟಿ ಜೀವನ ಮಾಡೋದು ಸ್ವಂತವನೇ ಇಲ್ಲ. ನಾನು ಬಾಡಿಗೆ ಕಟ್ತೀನಿ ಮೇಡಮ್ ಅವ್ರ ಆಫೀಸ್ನ. ನನಗೆ ಸ್ವಂತ ಬಿಲ್ಡಿಂಗ್ ಇಲ್ಲ ಆಫೀಸು. ನೀವು ಮನೆ ಬಾಡಿಗೆ ಇರೋ, ನಾನು ಆಫೀಸ್ ಬಾಡಿಗೆ ಇದ್ದೀನಿ. ಓಕೆ, ನಿಮ್ಮ ಮಗನಿಗೆ ನೇಮಿಗೆ ದಯವಿಟ್ಟು ನಮ್ಮ ಆಫೀಸಿಗೆ ನಾಳೆ ಫೋನ್ ಮಾಡಿ ನೇಮ್ ಇಟ್ಕೊಡ್ತೇನೆ.